ಈಗ ಕಳೆದ ಬಾರಿ ವಿ ಐ ಪಿಗಳು ಏನಾಗ್ತಿತ್ತು ಅಂತಂದರೆ ಬೆಳಗಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂತ ಹೇಳಿ, ತಪ್ಪಿಸ್ಬೇಕು ಅಂತ ಹೇಳಿ ನಾವು ವಿ ಐ ಪಿಗಳಿಗೆ ಒಂದು ನಿಗದಿತವಾದ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ. ಬೆಳಗ್ಗೆ ಬಹುಶಃ ಬೆಳಗ್ಗೆ 6:30 5:30 to 9:30 ಬೆಳಗ್ಗೆ ಮಾತ್ರ, ಸಾಯಂಕಾಲ ಇಟ್ಟಿದ್ದಾರೆ. ಸೊ ಸಾಯಂಕಾಲ ವಿ ಐ ಪಿಗೆ ಅವಕಾಶ ಇಲ್ಲ, ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ ವಿ ಐ ಪಿಗಳಿಗೆ ಒಂದು ನಿಗದಿತವಾದ ಸಮಯ ಮಾಡಿದ್ವಿ, ಬೆಳಗ್ಗೆ 5:30 9:00 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು ವಿ ಐ ಪಿಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ಅವ್ರ ವೆಹಿಕಲ್ ಏನಿದ್ರು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಅಷ್ಟೇ, ಯಾರಿಗೆ ಪ್ರೋಟೋಕಾಲ್ ಇರುತ್ತೆ ಅವ್ರಿಗೆ. ನಂತರ ಅಲ್ಲಿಂದ ಪ್ರಾಧಿಕಾರದಿಂದ ವಾಹನ ವ್ಯವಸ್ಥೆ ಇರುತ್ತೆ, ಅಲ್ಲಿಂದ ಅವ್ರು ಆ ವಾಹನ ಹತ್ಕೊಂಡು ಹೋಗ್ಬೇಕು. ಈಗ ವಿ ಐ ಪಿಗಳಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ ವಿ ಐ ಪಿ ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ, ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಶನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು ವಿ ಐ ಪಿ ದರ್ಶನದಲ್ಲಿ ಕೊಡೋದಿಲ್ಲ. ಅವ್ರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರ್ತಿಗೆ ಜಾಯಿನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಮಾಡ್ತಾರೆ. ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾಡ್ತಾರೆ. ನಾ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ, ವಿ ಐ ಪಿಗಳಿಗೆ ಅವ್ರ ಇಮಿಡಿಯೇಟ್ ಫ್ಯಾಮಿಲಿಗಳಿಗೆ ಮಾತ್ರ ಬಿಡಬೇಕು, ಅವ್ರಿಗೆ ಮಾತ್ರ ಬಿಡಬೇಕು. ರೆಕಮೆಂಡೇಶನ್ ಲೆಟರ್ ಅವ್ರಿಗೆ ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಮಹಿಷಾಸುರ ಸ್ಟ್ಯಾಚ್ಯೂ ತಂದು ಬಿಡೋದು ಅಥವಾ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ಇದು ಮಾಡೋದು. ಸೊ ಲಾಸ್ಟ್ ಟೈಮ್ ಅಲೋ ಮಾಡಿರಲಿಲ್ಲ, ಈ ಸರಿನೂ ಕೂಡ ನಾವು ಇಲ್ಲ, ಅದು ತೀರ್ಮಾನ ಆಗಿದೆ. ಪ್ರೋಟೋಕಾಲ್ ಇರೋರಿಗೆ ಮಾತ್ರ ನಾವು ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಬಿಡ್ತೀವಿ. ಆದರೂ ವಿ ಐ ಪಿಗಳು ಲೆಟರ್ ತೊಗೊಂಡು ಏನಾದರೂ ಬಂದಿರ್ತಾರೆ, ಅವ್ರನ್ನ ನಾವು ಬೆಟ್ಟದ ತಪ್ಪಲಲ್ಲೇ ನಿಲ್ಲಿಸಿ ಅವ್ರಿಗೆ ಮಾಮೂಲಿ ಬಸ್ಗಳಿಂದ ಹತ್ಕೊಂಡು ಅವ್ರು ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಈಗ ಕಳೆದ ಬಾರಿ ಅದರಿಂದನೇ ನಮಗೆ ಸಮಸ್ಯೆ ಆಗಿದ್ದು, ಅದನ್ನೇ ಮನಗಂಡು ಈ ಸರಿ ನಾವು ವಿ ಐ ಪಿಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ. ಆಯಿತಾ, ವಿ ಐ ಪಿ ಯಾರು ಪ್ರೋಟೋಕಾಲ್ ಇರುತ್ತೋ ಅವ್ರಿಗೆ ಮಾತ್ರ ವೆಹಿಕಲ್ಸ್ ಅಲೋ ಮಾಡ್ತಾ ಇದ್ವಿ. ಯಾರು ಪ್ರೋಟೋಕಾಲ್ ಇರಲ್ಲ ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸಾರ್ವಜನಿಕ ಬಸ್ಗಳಲ್ಲೇ ಬರಬೇಕು. ಮತ್ತು ಅವ್ರ ರೆಕಮೆಂಡೇಷನಿಂದ ಅವ್ರಿಗೆ ಬೇಕಾದ್ರೆ ಒಂದು ಸಪ್ರೇಟ್ ಕ್ಯೂ ಮಾಡಿರ್ತೀವಿ. ಈಗ 2,000 ರೂಪಾಯಿ ಟಿಕೆಟ್ಗಳಿಗೆ ಕೌಂಟರ್ಗಳು ಪಾರ್ಕಿಂಗ್ ಹತ್ರನೂ ಇರುತ್ತೆ, ಬೆಟ್ಟದ ಮೇಲೂ ಇರುತ್ತೆ. ಆ್ಯಪ್ ಮಾಡಿದ್ದೀವಿ, ಆ್ಯಪ್ನಲ್ಲಿ ಕೂಡ 2,000 ರೂಪಾಯಿ ಟಿಕೆಟ್ನ ಅವ್ರಿಗೆ ತೊಗೋಬೋದು. ಮತ್ತು 2,000 ರೂಪಾಯಿಗೆ ವಿಶೇಷವಾಗಿ ಒಂದು ಕಿಟ್ ಬೇರೆ ಮಾಡಿದ್ದೀವಿ, ಶ್ರೀಚಕ್ರ ಸಿಂಬಲ್ ಇರುವಂಥ ಒಂದು ಕಿಟ್ಟು. ಓಕೆ, ಅದು ಲಾಸ್ಟ್ ಟೈಮ್ ಮಾಡಿದ್ದೆ. ಓಕೆ, ಈ ಬಾರಿ ಒಂದು ಕಿಟ್ ಮಾಡಿ ಅದರೊಳಗೆ ಒಂದು ವಾಟರ್ ಬಾಟಲ್ಲು, ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋ, ಪ್ರಸಾದ, ಲಡ್ಡು ಪ್ರಸಾದ. ಇಲ್ಲ, ಇದು ಅಲ್ಲಿ ಕ್ಯೂನಲ್ಲಿ ಸಿಂಗಲ್ ಪರ್ಸನ್ ಕ್ಯೂ ಇರೋದ್ರಿಂದ ಅವ್ರಿಗೆ ಸಪ್ರೇಟಾಗಿ ಯಾವುದೇ ಕ್ಯೂ 2,000ಕ್ಕೆ ಬೆಳಗಿನ ಸಾಯಂಕಾಲ ಇರುತ್ತೆ. ವಿ ಐ ಪಿಗಳು ಬಂದು ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲ ಟೈಮಲ್ಲಿ ಅವ್ರು ಬರಬಾರ್ದು ಅಂತೇಳಿ ಅವ್ರಿಗೆ ಒಂದು ಸಪ್ರೇಟ್ ಸಮಯ ನಿಗದಿ ಮಾಡಿದ್ವಿ. ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆಮೇಲೆ ಏನಾಗುತ್ತೆ ಅಂದರೆ, ಅವರು ಮಹಿಳೆಯರನ್ನೇ ಸಪ್ರೇಟ್ ಲೈನ್ ಮಾಡಿದ್ರೆ ಈ 1 ಲಕ್ಷದ ಮೇಲೆ ಜನ ಬರ್ತಾ ಇದ್ದಾರೆ. ಒಂದೊಂದು ಸರಿ ಕ್ಯೂ 5ರಿಂದ 6 ಗಂಟೆ, ಕೆಲವು ಸಮಯ 8 ಗಂಟೆ ತನಕ ಹೋಗಿದೆ. ಸೊ ಅಷ್ಟೊಂದು ಸಮಯ ಮಹಿಳೆಯರು ಪ್ರತ್ಯೇಕವಾಗಿ ಫ್ಯಾಮಿಲಿಯಿಂದ ಇರಬೇಕಾಗತ್ತೆ. ಸೊ ಅದು ಕೂಡ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ಒಂದೇ ಕ್ಯೂ ಮಾಡಿದ್ದೀವಿ. ಬಟ್ ಹೋಗ್ತಾ ಹೋಗ್ತಾ ನೋಡೋಣ, ಹಿಂಗೆ ಸಿಚುವೇಶನ್ ಬರುತ್ತೆ, ಅದ್ರ ಪ್ರಕಾರ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬೇಕು. ಈಗ ಡಿ ಒ ಟಿಗಳು ತಾವೇ ಬಂದು ಸೇವಾರ್ಥವಾಗಿ ಪ್ರಸಾದ ಕೊಡಬೇಕು ಅಂತಂತಂದರೆ ಕೆಳಗಡೆ ಲಲಿತ್ ಮಲ್ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ವಿ. ಇಲ್ಲ, ಯಾರಿಗೂ ಕೂಡ ಬೆಟ್ಟದ ಮೇಲೆ ಅವಕಾಶ ಮಾಡಿಕೊಡ್ತಿಲ್ಲ.
ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲರೂ ಕೂಡ ಅಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ ಮೇಲೆ ಹೋಗೋದ್ರಿಂದ ಎಲ್ಲ ಭಕ್ತಾದಿಗಳು ಅಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಸೇವೆ ರೂಪದಲ್ಲಿ ಅವರಿಂದ ಪ್ರಸಾದ ಹಂಚಬೇಕು ಅಂದರೆ ಅಲ್ಲೇ ಮಾಡಬೇಕು ಅಂತ ಕೂಡ ಹೇಳಿದ್ರು. ಯಾರಿಗೂ ವೆಹಿಕಲ್ ಪಾಸೇ ಕೊಡ್ತಾ ಇಲ್ಲ. ಯಾರಿಗೆ ಪ್ರೋಟೋಕಾಲ್ ಇದೆ ಅವ್ರಿಗೆ ಮಾತ್ರ ಖಾಸಗಿ ವೆಹಿಕಲ್ನ ಬಿಡ್ತಾರೆ. ಪ್ರೋಟೋಕಾಲ್ ಇರುತ್ತೆ, ಕೆಲವ್ರಿಗೆ ಮಿನಿಸ್ಟ್ರಿಗಳಿಗಿರುತ್ತೆ, ಮಂತ್ರಿಗಳಿಗಿರುತ್ತೆ, MLAಗಳಿಗಿರುತ್ತೆ. ಸೊ ಆ ಥರದ್ದು ಪ್ರೋಟೋಕಾಲ್ ಮೊದಲೇ ಏನಿದೆ ನಮ್ಮದು ಡಿಸೈಡ್ ಆಗಿದೆ, ಅವ್ರಿಗೆ ಮಾತ್ರ ಬಿಡ್ತೀವಿ ಅಷ್ಟೇ. ಹೌದೌದು. ಪ್ರಾಬ್ಲಮ್ ಆಗೋದು VIP ಮತ್ತು ಅವ್ರ ಇಮಿಡಿಯೇಟ್ ಫ್ಯಾಮಿಲಿಯಿಂದಲ್ಲ, ಅವ್ರಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡ್ಬರ್ತಾರಲ್ಲ, ಅವರಿಂದ ಪ್ರಾಬ್ಲಮ್ ಆಗೋದು. ಸೊ ಅದನ್ನು ತಡೆಯೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ.